ನೆನಪಿರಲಿ, ನೀನು ಪಕ್ಷಿ ರೂಪ ತಾಳಿ ಹಾರಿ ಹೋದರೂ ನನ್ನ ಬಾಣಗಳಿಂದ ತಪ್ಪಿಸಿಕೊಳ್ಳಲಾರೆ. ಆಗಲಿ ಪ್ರಭು, ಇದೆಲ್ಲವನ್ನೂ ತಿಳಿಸುತ್ತೇನೆ. ಅಂಗದ, ಕೊನೆಯದಾಗಿ ಆ ರಾವಣನಿಗೆ ಈ ಮಾತನ್ನು ತಿಳಿಸು. ಆಗಲಿ ರಾಮಚಂದ್ರ. ಸರಿಯಾಗಿ ಕೇಳಿಸ್ಕೋ ರಾವಣ. ಪರಲೋಕ ಪ್ರಾಪ್ತಿಗೆ ಸಾಧಕವಾದ ನಿನ್ನ ಅಂತ್ಯ ಸಂಸ್ಕಾರವನ್ನು ಈಗಲೇ ಮುಗಿಸಿಕೊ. ಲಂಕೆಯನ್ನು, ಅದರ ವೈಭವವನ್ನು ಕಡೆಯ ಸಲ ಕಣ್ತುಂಬ ನೋಡಿಕೊಂಡು ಬಿಡು. ಏಕೆಂದರೆ ನಿನ್ನ ಪ್ರಾಣ ಈಗ ನನ್ನ ಅಧೀನದಲ್ಲಿದೆ. ನಿನ್ನನ್ನು, ಲಂಕೆಯನ್ನು, ಅದರ ವೈಭವವನ್ನು ನಾನೇ ನಾಶ ಮಾಡುತ್ತೇನೆ. ಪ್ರಭು, ನೀನು ಹೇಳಿದ ಎಲ್ಲಾ ಮಾತುಗಳನ್ನು ಯಥಾವತ್ತಾಗಿ ಆ ರಾವಣನಿಗೆ ಹೇಳುತ್ತೇನೆ.